ಆಕಾಶವಾಣಿ ಧಾರವಾಡ. ಸಾಹಿತ್ಯ ಸೌರಭ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಮಾತೃಭಾಷೆ, ಕನ್ನಡ ಸಾಹಿತ್ಯ ಹಾಗೂ ಪರಿಸರ ಸ್ನೇಹ ಈ ಕುರಿತು ಡಾ ಸಂಜೀವ್ ಕುಲಕರ್ಣಿ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗ ನಮ್ಮ ಜೊತೆಗೆ ಡಾ ಸಂಜೀವ್ ಕುಲಕರ್ಣಿ ಅವರಿದ್ದಾರೆ. ಅವರ ಹೆಸರಾಂತ ಗೈನಕಾಲಜಿಸ್ಟ್, ಹಾಗೇನೆ ಪರಿಸರವಾದಿಗಳು, ಮತ್ತೆ ಮುಖ್ಯವಾಗಿ ಅವರು ಕವಿಗಳು ಕೂಡ. ಕವಿ ಹೃದಯ ಇದೆ ಅವರಿಗೆ. ಸಾಹಿತ್ಯ ಅನ್ನೋದು ಬಹಳ ವಿಜೃಂಭಣೆ ಆಗ್ಬೇಕಾಗಿದೆ. ಯಾಕಂದ್ರೆ ಭಾಷೆಯ ಒಂದು ಬೆಳವಣಿಗೆ ಆಗಬೇಕು ಅಂದ್ರೆ ನಮಗೆ ಓದುಗೆ ಇರಬೇಕು. ಆಮೇಲೆ ಮುಖ್ಯವಾಗಿ ಮನುಷ್ಯ ಜನ್ಮ ಶ್ರೇಷ್ಠವಾಗಿರೋದು ನಮ್ಮ ವಿಚಾರ ಮಾಡೋ ಶಕ್ತಿಯಿಂದ. ವಿಚಾರ ಮಾಡೋದು ನಮಗೆ ಬೇಕು ಅಂತಂದ್ರೆ ವಿಚಾರ ಮಾಡ್ಲಿಕ್ಕೆ ಹಚ್ಚುವಂತ ಸಂಗತಿಗಳು ಬೇಕಾಗ್ತದೆ. ಹೀಗಾಗಿ ಪುಸ್ತಕಗಳನ್ನು ಓದುವುದು, ಪುಸ್ತಕ ಹೇಳ್ತಲ್ಲ, ನನ್ನ ತಲೆ ತಗ್ಗಿಸಿ ನನ್ನನ್ನು ನೋಡು, ನಿನ್ನನ್ನು ತಲೆ ಎತ್ತುವಂತ ಮಾಡುತ್ತೇನೆ ಅಂತೇಳಿ, ಹಂಗೆ ಒಂದು ನಮಗೆ ವಿಚಾರಗಳ ಒಂದು ಸಂಗ್ರಹ ಆಗಬೇಕು. ಅದಕ್ಕೆ ನಮ್ಮ ಮಾತೃಭಾಷೆ ಅನ್ನೋದು ಬಹಳ ಪ್ರಮುಖವಾಗಿರುವಂತದ್ದು. ಈಗ ಸಾಕಷ್ಟು ಹೊಸ ಶಿಕ್ಷಣ ನೀತಿ ಬಂದ ಮೇಲೆ ಮಾತೃಭಾಷೆಗೆ ಆದ್ಯತೆ ನೀಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಸಿಬಿಎಸ್ಇ ಶಾಲೆಯೊಳಗ ಮಾತೃಭಾಷೆಯನ್ನ ಕನಿಷ್ಠ 2ನೇವರೆಗೆ ಅವರು ಮಾತೃಭಾಷೆ ಬಿಟ್ಟು ಬೇರೆ ಏನು ಬೇಡ ಅನ್ನೋ ಒಂದು ಶಿಕ್ಷಣಕ್ಕೆ ಅವರು ಒತ್ತು ನೀಡ್ತಾ ಇದ್ದಾರೆ. ಅದು ಬಹುಶಃ ಕೆಲವು ದಿನಗಳಲ್ಲಿ ಆಚರಣೆಗೆ ಬರ್ತಾ ಇದೆ. ಈಗ ಈ ವರ್ಷದಿಂದನೇ ಹೇಳಿದ್ದಾರೆ. ಮುಂದೆ ಕೂಡ ಭಾಷೆ 2 ಮತ್ತು 3 ಅವುಗಳನ್ನು ಕೂಡ 6ನೇ 7ನೇವರೆಗೆ ತಗೊಂಡ್ಬಂದ್ರು ಕೂಡ ಮೊದಲು ಮಾತೃಭಾಷೆಯಲ್ಲಿ ಸಶಕ್ತವಾಗಬೇಕು. ಮತ್ತೆ ಅದರಲ್ಲಿ ಯಶಸ್ವಿ ಆದವರು ಮುಂದೆ ಖಂಡಿತವಾಗಿ ಕೂಡ ಉತ್ತಮ ಒಂದು ಭದ್ರ ಬುನಾದಿ ಆಗ್ತದೆ ಅಂತ ಹೇಳಿ ಹೊಸ ಶಿಕ್ಷಣ ನೀತಿಯೊಳಗ ನಿರ್ಧಾರ ಆಗಿದೆ. ಆ ನಿಟ್ಟಿನೊಳಗೆ ಕೆಲವೊಂದು ವಿಷಯಗಳನ್ನ ಸಾಹಿತ್ಯ ಕುರಿತಂತೆ ಚರ್ಚೆ ಮಾಡೋಣ. ಮತ್ತೆ ಸಂಜೀವ್ ಕುಲಕರ್ಣಿ ಅವರ ಕೆಲವೊಂದಿಷ್ಟು ಕವನಗಳ ಕುರಿತಂತೆ ಕೂಡ ನಾವು ಮಾತಾಡೋಣ. ನಿಮ್ಮೆಲ್ಲರ ಪರವಾಗಿ ನಮ್ಮ ಹಿರಿಯ ಗೈನಕಾಲಜಿಸ್ಟ್ ಮತ್ತೆ ಹಾಗೇನೆ ಹಿರಿಯ ಪರಿಸರವಾದಿ ಮತ್ತೆ ಸಾಹಿತಿಗಳು ಆಗಿರುವಂತಹ ಡಾ ಸಂಜೀವ್ ಕುಲಕರ್ಣಿ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾ ಸಂಜೀವ್ ಕುಲಕರ್ಣಿ ಅವರೇ. ನಮಸ್ಕಾರ. ಸ್ವಾಗತ, ಸುಸ್ವಾಗತ. ಕುಲಕರ್ಣಿ ಸರ್, ನಮ್ಗೆ ಈ ಸಾಹಿತ್ಯ ವಿಷಯ ಕುರಿತಂತೆ ಚರ್ಚೆ ಮಾಡ್ಲಿಕ್ಕೆ ನಮ್ಗೆ ಬಹಳ ಸಂತೋಷ. ನೀವು ಗಾಂಧಿವಾದಿಗಳು. ಗಾಂಧಿಯವರು ನಿಮ್ಮ ಮೇಲೆ ಬಹಳ ಪರಿಣಾಮ ಬೀರಿದ್ದಾರೆ. ಗಾಂಧೀಜಿ ಹೇಳಿದ್ದು ರಾಮರಾಜ್ಯ ಆಗ್ಬೇಕು ಅಂದ್ರೆ ಗ್ರಾಮರಾಜ್ಯ ಆಗ್ಬೇಕು ಅಂತ ಕಲ್ಪನೆ. ಅದು ನೋಡ್ರಿ, ಈಗ ಅದು ಗ್ರಾಮದಿಂದ ನಾವು ದೂರ ಹೋಗ್ತಾ ಇರೋದಕ್ಕೆ ಗಾಂಧೀಜಿ ನಮ್ಗೆ ಹೆಚ್ಚು ನೆನಪಾಗ್ತಾ ಇದ್ದಾರೆ. ಆರಂಭಿಕವಾಗಿ ಹೆಂಗೆ ಗಾಂಧಿ ಯುಗ ನಮ್ಮ ಒಂದು ಸಾಹಿತ್ಯಪರ ಚಟುವಟಿಕೆಗಳಿಗೆ ಪ್ರಭಾವ ಬೀರಿದೆ? ಹೌದು, ವೈಯಕ್ತಿಕವಾಗಿ ಗಾಂಧಿ ನನ್ನನ್ನು ಬಹಳ ಪ್ರಭಾವಿಸಿದ್ದು ಹೌದು. ಅದರ ಜೊತೆಗೆ ಬುದ್ಧ ಕೂಡ ನನಗೆ ಬಹಳ ದೊಡ್ಡ ಬೆಳಕು. ಗಾಂಧಿ ವಿಚಾರಗಳನ್ನು ನೋಡ್ತಾ ಹೋದ ಹಾಗೆ ಅವರು ಬಹಳ ಮೊದಲೇ ಪಾಶ್ಚಿಮಾತ್ಯ ನಾಗರಿಕತೆಯ ದುಷ್ಪರಿಣಾಮಗಳನ್ನ ಬಹಳ ಸ್ಪಷ್ಟವಾಗಿ ಕಂಡುಕೊಂಡ್ಬಿಟ್ರು. ಅಂದ್ರೆ ಪಾಶ್ಚಿಮಾತ್ಯ ನಾಗರಿಕತೆ, ಅದರೊಳಗೂ ಮುಖ್ಯವಾಗಿ ಈ ಕೈಗಾರಿಕೀಕರಣದ ಪರಿಣಾಮವಾಗಿ ದೊಡ್ಡ ಪ್ರಮಾಣದೊಳಗೆ ಪರಿಸರ ನಾಶ ಆಗ್ತದೆ. ದೊಡ್ಡ ಪ್ರಮಾಣದೊಳಗೆ ನಾವೆಲ್ಲರೂ ಕೊಳ್ಳುಬಾಕ ಸಂಸ್ಕೃತಿಯೊಳಗೆ ಹೋಗಿ ಗ್ರಾಹಕರಾಗ್ತೀವಿ. ನಮ್ಮತನ ಅನ್ನೋದನ್ನು, ನಮ್ಮ ಜೀವನ ಶೈಲಿಯನ್ನ, ನಮ್ಮ ಆರೋಗ್ಯವನ್ನ, ನಮ್ಮ ಸಾಮಾಜಿಕ ಸ್ವಾಸ್ಥ್ಯವನ್ನ ಎಲ್ಲವನ್ನೂ ಕಳ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನ 1927ರಷ್ಟು ಮೊದಲೇ, ಹೆಚ್ಚು ಕಡಿಮೆ ಒಂದು 100 ವರ್ಷದ ಹಿಂದೆ ಅನೇಕರು ಹೇಳೋ ಪ್ರಕಾರ ಜಗತ್ತಿನ ಬಹಳ ಮೊದಲ ಪರಿಸರವಾದಿ, ಪರಿಸರ ಚಿಂತಕ ಗಾಂಧಿ ಅಂತ ಅನ್ನೋದು. ಹೀಗೆ ಅದು ನಿಜವಾಗಿಯೂ ಹೌದು. ಮತ್ತು ಪರಿಸರದ ಸಮಸ್ಯೆಗಳಿಗೂ ಭಾಷೆಗೂ ಇರುವಂತಹ ನಂಟೇನಿದೆಯೋ ಅದನ್ನು ಬಹಳ ಮೊದಲೇ ಗಾಂಧಿ ಕಂಡುಕೊಂಡಿದ್ರು. ಹಾಗಾಗಿ 1915ರೊಳಗೆ ಏನೋ ಅವರು ಭಾರತಕ್ಕೆ ವಾಪಸ್ ಬರ್ತಾರೆ. ದಕ್ಷಿಣ ಆಫ್ರಿಕೆಯೊಳಗೆ 24 ವರ್ಷಗಳಿದ್ದುಕೊಂಡು ವಾಪಸ್ ಬಂದು 2 ವರ್ಷದೊಳಗೆ ಅವರು ಗುಜರಾತ್ ವಿದ್ಯಾಪೀಠ ಅನ್ನುವಂತಹ ಒಂದು ವಿಶ್ವವಿದ್ಯಾಲಯವನ್ನ ಅಹಮದಾಬಾದ್ ಒಳಗೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಯ ಶಿಕ್ಷಣದ ಮಾಧ್ಯಮ ಗುಜರಾತಿ ಆಗಿರುತ್ತದೆ ಮತ್ತು ಪುಸ್ತಕೀಯ ಜ್ಞಾನಕ್ಕಿಂತಲೂ ಹೆಚ್ಚಾಗಿ ಜೀವನದ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಹೇಗೆ ಕಲಿತಾ ಹೋಗಬೇಕು, ಅದು ಮುಖ್ಯವಾಗಿ ಶರೀರ ಶ್ರಮದ ಆಧಾರದ ಮೇಲೆ. ಇವತ್ತಿಗೂ ಕೂಡ ಆ ಗುಜರಾತ್ ವಿದ್ಯಾಪೀಠದೊಳಗೆ ವಿದ್ಯಾರ್ಥಿಗಳು ಪ್ರತಿ ದಿವಸ ತಮ್ಮ ಇಡೀ ವಿಶ್ವವಿದ್ಯಾಲಯದ ಆವರಣವನ್ನ ತಾವೇ ಕಸ ಗುಡಿಸಿಬಿಟ್ಟು ಸ್ವಚ್ಛ ಮಾಡ್ತಾರೆ. ಇವತ್ತಿಗೂ ಕೂಡ ಪ್ರತಿ ದಿವಸ ಚರಕಾದಿಂದ ನೂಲು ತೆಗಿತಾರೆ. ಇಂತಹ ಅಂದ್ರೆ ಭಾರತಕ್ಕೆ ಬೇಕಾದಂತಹ ಶಿಕ್ಷಣ ಯಾವುದು ಮತ್ತು ಅದು ಪರಿಸರಕ್ಕೆ ಒಳ್ಳೆಯದನ್ನು ಮಾಡುವಂತಹ ಶಿಕ್ಷಣ ಯಾವುದು? ಅಂದ್ರೆ ಗಾಂಧಿ ಕಂಡುಕೊಂಡಂತಹ ಸತ್ಯ ಯಾವುದೇನಾಗಿತ್ತು ಅಂದ್ರೆ, ಯಾವುದೇ ಕೆಲಸವನ್ನ ಒಬ್ಬ ವ್ಯಕ್ತಿ ಮಾಡಿದಾಗ ಅದು ನನಗೆ ಒಳ್ಳೆಯದನ್ನು ಮಾಡಬೇಕು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಮತ್ತು ಪರಿಸರಕ್ಕೆ, ಪ್ರಕೃತಿಗೆ ಒಳ್ಳೆಯದನ್ನು ಮಾಡಬೇಕು. ಇವು ಮೂರನ್ನೂ ಸಾಧಿಸುವಂತಹ ಕೆಲಸ ಮಾತ್ರ ನಮಗೆ ಏಳಿಗೆಯನ್ನು ತಂದುಕೊಡುತ್ತದೆ ಅನ್ನೋದನ್ನು ಅವರು ನಂಬಿದ್ರು. ಮತ್ತು ಆ ಪ್ರಕಾರ ಅವರು ತಮ್ಮ ಆತ್ಮಚರಿತ್ರೆಯನ್ನು ಬರೆದದ್ದು ಕೂಡ ತಮ್ಮ ಮಾತೃಭಾಷೆಯಾದಂತಹ ಗುಜರಾತಿಯೊಳಗೆ. ಆಮೇಲೆ ಅದನ್ನು ಬೇರೆ ಬೇರೆ ಅವರು ಅನುವಾದ ಮಾಡಿದ್ರು ಅಂತ ಅನ್ನೋದು. ತಮ್ಮ ಬಹುತೇಕ ಪುಸ್ತಕಗಳನ್ನ ಅಥವಾ ಎಲ್ಲಾ ಪುಸ್ತಕಗಳನ್ನ ಅವರೇನು ಬರೆದ್ರು, ಅದು ಹಿಂದೂ ಸ್ವರಾಜ್ ಆಗಿರಬಹುದು, ಆರೋಗ್ಯದ ಬಗ್ಗೆ ಬರೆದಂತಹ ಪುಸ್ತಕ ಆಗಿರಬಹುದು, ಎಲ್ಲವನ್ನೂ ತಮ್ಮ ಗುಜರಾತಿ ಭಾಷೆಯೊಳಗೆ ಬರೆದದ್ದು. ಅಷ್ಟು ಅವರಿಗೆ ಭಾಷೆಯ ಬಗ್ಗೆ
ಮತ್ತು ಜನರಿಗೆ ಅರ್ಥ ಆಗುವಂತಹ ಭಾಷೆ ಬಗ್ಗೆ ಅವ್ರಿಗಿದ್ದಂತ ಒಂದು ಶ್ರದ್ಧೆ. ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೇ, ತಾವು ಹೇಳಿದಂಗೆ ಮಾತೃಭಾಷೆಗೆ ಒತ್ತು ನೀಡುವುದು, ಆಮೇಲೆ ಮುಖ್ಯವಾಗಿ ಚಂಪಾರಣ್ಯದ ಒಂದು ಹೋರಾಟಗಾರರಿಗೆ ಅವರು ಶಿಕ್ಷಣ ಕಲಿಸ್ತಾರೆ. ವಿಶೇಷವಾಗಿ ಮಾತೃಭಾಷೆಯೊಳಗೆ ಅವರಿಗೆ ಅವರ ಒಂದು ತೊಂದರೆಗಳಿಗೆ ಕಾರಣ ಅವರಿಗೆ ಶಿಕ್ಷಣ ಎಲ್ಲದ್ದು ಅಂತ ಅವರು ಗುರುತಿಡಿತಾರೆ. ಮತ್ತೆ ನಿಧಾನವಾಗಿ ಶಿಕ್ಷಕರನ್ನೆಲ್ಲ ಕರೆಸ್ತಾರೆ. ಅವರು ಕರೆಸಿ ಅವರಿಗೆಲ್ಲ ಒಂದು ಜ್ಞಾನೋದಯ ಆಗೋ ರೀತಿಯೊಳಗೆ, ಅಂದ್ರೆ ಮಾತೃಭಾಷೆ ಅನ್ನೋದು ಹೇಗೆ ನಮ್ಮ ಜೀವನವನ್ನು ಬದಲಿಸ್ತದೆ. ಯಾಕಂದ್ರೆ ನಾವು ಸಾಹಿತ್ಯವನ್ನು ನಾವು ಬರೀ ಸಾಹಿತ್ಯಿಕ ಬರಹಗಳಿಗೆ ಮಾತ್ರ ಸೀಮಿತ ಆಗಬಾರದು, ಅದು ನಮ್ಮ ಬದುಕು ಕಲಿಸುವಂತಹ ಒಂದು ಪರಿಪಾಠ. ಅದು ಆ ನಿಟ್ಟಿನೊಳಗೆ ನಾವು ನೋಡಿದ್ರೆ, ಆ ಒಂದು ರೀತಿಯೊಳಗೆ ನೋಡಿದ್ರೆ ಗಾಂಧೀಜಿಯವರ ವಿಚಾರಗಳು ಮಾತೃಭಾಷೆಗೆ ಬಹಳ ಒತ್ತು ಕೊಡ್ತಾ ಇದ್ವು. ಈಗ ನೋಡ್ರಿ, ನಾವು ಈಗ ನಮ್ಮಲ್ಲಿ ಶಬ್ದಗಾರುಡಿಗ ಬೇಂದ್ರೆ ಅವರು, ನಮ್ಮ ಧಾರವಾಡ ಅಂದ್ರೆ ಗೋಕಾಕ್ ಅವರು 4 ಜ್ಞಾನಪೀಠ ಪ್ರಶಸ್ತಿಗಳು, ಹೌದಲ್ರಿ? ನಿಜವಾಗಿ ಕೂಡ ನಮಗೆ ಅದು ಬಹಳ ಹೆಮ್ಮೆ ತರುವಂತಹ ವಿಷಯ. ಈಗ ನಮ್ಮ ಕರ್ನಾಟಕದ ಕನ್ನಡದ ಒಂದು ಇತಿಹಾಸ ನೋಡ್ತಾ ಇದ್ರೆ ಬಹಳ ಭವ್ಯವಾಗಿರುವಂತಹದ್ದು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕದು ನಮಗೆ. ಅಂದ್ರೆ ಈಗ ಪಂಪನಿಂದ ಹಿಡ್ಕೊಂಡು ನಾವು ಇಲ್ಲಿವರೆಗೂ ಕೂಡ ನೋಡ್ತಾ ಇದ್ರೆ ಅದ್ಭುತವಾದ ಬೆಳವಣಿಗೆ, ಮತ್ತು ಅದು ನಮಗೆ ಒಂದು ಹೆಮ್ಮೆ ಮೂಡಿಸ್ತದೆ. ಆದ್ರೆ ಕಾಲಾಂತರದಲ್ಲಿ ಈಗ ನೋಡ್ರಿ, ಆಂಗ್ಲ ಮಾಧ್ಯಮ ಒಂದು ಪ್ರಭಾವ ಆದ್ಮೇಲೆ, ಜಾಗತೀಕರಣದ ನಂತರ ನಮ್ಮ ಮಾತೃಭಾಷೆ ಎಲ್ಲರಿಗೂ ಸಿಗ್ತಾ ಇಲ್ಲ. ಎಷ್ಟೋ ಜನ ಮಕ್ಕಳು ಇವತ್ತು ಆಂಗ್ಲ ಮಾಧ್ಯಮದಲ್ಲಿ ಕಲಿತು ಅವರು ಮಾತೃಭಾಷೆಯ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಮತ್ತೆ ಮಾತೃಭಾಷೆ, ಮಾತೃಭೂಮಿ ಬಗೆಗೆ ಚಿಂತನೆ ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನೊಳಗ ಈ ಹಿರಿಯ ಸಾಂಪ್ರದಾಯಿಕ ವಾದಿಗಳು ನಮ್ಮ ಹಿಂದೆ ಇದ್ದರು ಸಾಹಿತ್ಯಿಕವಾಗಿ. ಬೇಂದ್ರೆ, ರಸಋಷಿ ಬೇಂದ್ರೆ ಅವರದೇ ಉದಾಹರಣೆ ತಗೊಂಡು, ಹೀಗೆ ಅಂಥವರ ಒಂದು ಅವಶ್ಯಕತೆ ಈಗ ಇದೆ ನಮ್ಮ ಸಾಹಿತ್ಯದ ಬೆಳವಣಿಗೆ ಆಗಬೇಕಿದ್ರೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಸಂಗತಿ ಏನಂದ್ರೆ, ನಾವು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವನ್ನು ಮಗುವಿಗೆ ಕೊಟ್ಟಿದ್ದಾದರೆ ಒಂದು ಮಟ್ಟಿಗೆ ಆ ಮಗುವಿನ ಜ್ಞಾನಕೋಶ ಬೆಳೀತದೆ ಅನ್ನೋದು ಹೌದು. ಬದುಕಿನ 10 ಸಂಗತಿಗಳು ಗೊತ್ತಾಗ್ತವೆ. ಆದ್ರೆ ಭಾವಕೋಶ ಅಂತ ಅನ್ನೋದು ಅದು ಬೆಳೆಯೋದಿಲ್ಲ. ಯಾವತ್ತಾದ್ರೂ ಭಾವಕೋಶ, ಒಬ್ಬ ವ್ಯಕ್ತಿಗೆ, ಒಂದು ಮಗುವಿಗೆ ಭಾವಕೋಶ ಬೆಳೆಯಬೇಕಾದದ್ದು ಯಾವ ಭಾಷೆಯ ಪರಿಸರದೊಳಗೆ ಆ ಮಗು ಹುಟ್ಟಿ ಬೆಳೆದಿರ್ತದೋ, ಮೊದಲಿನ 3 ವರ್ಷ 5 ವರ್ಷ ಯಾವ ಭಾಷೆಯನ್ನ ಕಿವಿ ಮೇಲೆ ಕೇಳಿಸಿಕೊಂಡು ಆ ಮಗು ಬೆಳೀತಿರ್ತದೋ, ಆ ಭಾವಕೋಶ, ಭಾವನಾ ಪ್ರಪಂಚ ಅಂತ ಅನ್ನೋದು ಆ ಭಾಷೆಯೊಳಗೆ ಬೆಳೆದಿರ್ತದೆ. ಸಂಬಂಧಗಳನ್ನು ಏರ್ಪಾಡು ಮಾಡಿಕೊಳ್ಳೋದಕ್ಕೆ ಅದು ಬಹಳ ಮುಖ್ಯವಾಗಿರ್ತದೆ. ಒತ್ತಡಗಳನ್ನು ನಿರ್ವಹಿಸುವಲ್ಲಿ, ತನ್ನನ್ನು ತಾನೇ ಬಹಳ ಸಶಕ್ತವಾಗಿ ಅಭಿವ್ಯಕ್ತ ಮಾಡಿಕೊಳ್ಳುವಲ್ಲಿ ತನ್ನ ತಾಯ್ನುಡಿ ಏನಿದೆಯೋ ಅದೇ ಮಗುವಿಗೆ ಆಸರೆಯಾಗಿರ್ತದೆ. ಹಾಗಾಗಿ ಭಾಷೆ ಅಂತ ಅನ್ನೋದು, ಭಾಷೆ ಏನು ತಾಯಿ ನುಡಿಯೊಳಗನೆ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣವಾದರೂ ತಾಯಿ ನುಡಿಯೊಳಗೆ ಸಿಗಬೇಕಾದದ್ದು ಬಹಳ ಬಹಳ ಮಹತ್ವದ್ದು ಅನ್ನೋದನ್ನು ಜಗತ್ತಿನ ಎಲ್ಲಾ ಭಾಷಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತನ್ನು ನಾವು ಗಮನಿಸಬೇಕು. ಏನಂತಂದ್ರೆ, ಎಲ್ಲ ಅಧ್ಯಯನ ವರದಿಗಳು ಹೇಳೋ ಪ್ರಕಾರ ಇವತ್ತಿಗೂ ಕೂಡ ಶಿಕ್ಷಣವನ್ನು ಮುಗಿಸಿದ ಬಳಿಕ, ಅದು ಶಾಲಾ ಶಿಕ್ಷಣ, ಕಾಲೇಜು ಶಿಕ್ಷಣ, ಉಚ್ಚ ಶಿಕ್ಷಣವನ್ನು ಮುಗಿಸಿದ ಬಳಿಕ ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗೋದು 100ರಲ್ಲಿ ಕೇವಲ 5-7% ಜನರು ಮಾತ್ರ. ಹೊರದೇಶಗಳಿಗೆ ಹೋಗುವವರು 1%, 2% ಮಾತ್ರ. ಅರ್ಥಾತ್ 100ಕ್ಕೆ 90ಕ್ಕಿಂತಲೂ ಹೆಚ್ಚು ಮಕ್ಕಳು ಇದೇ ರಾಜ್ಯದೊಳಗೆ ಉಳಿಯುವವರಿದ್ದಾರೆ, ಇಲ್ಲೇ ಬದುಕನ್ನು ಕಟ್ಟಿಕೊಳ್ಳುವವರಿದ್ದಾರೆ. ಹಾಗಾಗಿ ಅವರ ಆರ್ಥಿಕ ವ್ಯವಹಾರಗಳು, ಅವರ ಸಂಬಂಧಗಳು, ಅವರ ಒಡಲಾಳದ ಅನುಭವಗಳನ್ನು ವ್ಯಕ್ತ ಮಾಡಿಕೊಳ್ಳು ಎಲ್ಲವೂ ಸ್ಥಳೀಯ ಭಾಷೆಯಲ್ಲಿಯೇ ಆಗಬೇಕು. ಹಾಗಾಗಿ ಎಷ್ಟು ಶಿಕ್ಷಣ ಅಂತ ಅನ್ನೋದು ಸ್ಥಳೀಯ ಭಾಷೆಯೊಳಗೆ, ಮಾತೃಭಾಷೆಯೊಳಗೆ ನಡೀತದೋ ಅಷ್ಟು ಅವರು ಸಶಕ್ತರಾಗಿ ಬೆಳೀತಾರೆ. ಅವರು ತಮ್ಮ ಅಭಿಜಾತ ವ್ಯಕ್ತಿತ್ವವನ್ನು ಅರಳಿಸಿಕೊಳ್ಳುವಲ್ಲಿ ಅವರು ಸಫಲರಾಗ್ತಾರೆ. ಇಲ್ಲದೆ ಹೋದ್ರೆ ಒಂದು ರೀತಿ ಮೊಟಕುಗೊಂಡಂತಹ ವ್ಯಕ್ತಿತ್ವ ಅವರದು. ಈ ಕಡೆ ಬಹಳ ಸರಿಯಾಗಿ ಇಂಗ್ಲಿಷ್ ಬರೋದಿಲ್ಲ, ಈ ಕಡೆ ಬಹಳ ಸರಿಯಾಗಿ ಕನ್ನಡವೂ ಬರೋದಿಲ್ಲ. ಕನ್ನಡ ಅಂದ್ರೆ ಬಹಳ ಸಣ್ಣ ಭಾಷೆ ಅಲ್ಲ. ನೀವು ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದ್ದಾದರೆ ಜಗತ್ತಿನ ಎಲ್ಲಾ ಭಾಷೆಗಳ ಪೈಕಿ ಜನಸಂಖ್ಯೆಯಿಂದ ದೃಷ್ಟಿಯನ್ನು ನೋಡಿದಾಗ ಕನ್ನಡ ಅಂತ ಅನ್ನೋದು 20ನೇ ಸ್ಥಾನದೊಳಗಿರುವಂತ 100 ಭಾಷೆಗಳ ಪಟ್ಟಿಯೊಳಗೆ 20ನೇ ಸ್ಥಾನದೊಳಗಿರು. ಇದಕ್ಕಿಂತಲೂ ಹೆಚ್ಚಿನ ಮಹತ್ವದ್ದೇನೆಂದ್ರೆ, ಬದುಕಿನ ಎಲ್ಲಾ ವಿಷಯಗಳನ್ನ ಶಬ್ದ ಭಂಡಾರದ ದೃಷ್ಟಿಯಿಂದ ನೋಡಿದಾಗ, ಅಂದ್ರೆ ಆಧ್ಯಾತ್ಮ ಆಗಿರಬಹುದು, ಮತ್ತೊಂದಾಗಿರಬಹುದು, ಎಲ್ಲವನ್ನೂ ಅಭಿವ್ಯಕ್ತಿಗೊಳಿಸುವಂತ ಸಾಮರ್ಥ್ಯ ಕನ್ನಡಕ್ಕಿದೆಯಾ ಅಥವಾ ಬೇರೆ ಬೇರೆ ಭಾಷೆಗಳಿಗೆ ಎಷ್ಟಿದೆ ಅಂತ ನೋಡಿದಾಗ ಕನ್ನಡದ ಸ್ಥಾನ ಬರೋದು ಜಗತ್ತಿನ ಎಲ್ಲಾ ಭಾಷೆಗಳಲ್ಲಿ 7ನೇ ಸ್ಥಾನ. ಅಷ್ಟು ಎತ್ತರದೊಳಗಿರುವಂತಹ ಕನ್ನಡ ಭಾಷೆ ನಾವು ಮಕ್ಕಳಿಗೆ ಮೊದಲಿನಿಂದಲೇ ಇಂಗ್ಲಿಷ್ ಭಾಷೆಗೆ ಕಳಿಸಿಕೊಟ್ಬಿಟ್ಟಿದ್ದಾದ್ರೆ ಅವರು ಈ ದೊಡ್ಡದೊಂದು ನಿಧಿಗೆ ಅವರು ಎರವಾಗಿಬಿಡ್ತಾರೆ, ಅದನ್ನು ಕಳ್ಕೊಂಡ್ಬಿಡ್ತಾರೆ. ಅವರಿಗೆ ಬೇಂದ್ರೆನೂ ದಕ್ಕೋದಿಲ್ಲ, ಕುವೆಂಪುನೂ ದಕ್ಕೋದಿಲ್ಲ, ಪಂಪನೂ ದಕ್ಕೋದಿಲ್ಲ. ಇವ್ರು ಯಾರನ್ನೂ ಅವರು ತಮ್ಮ ಆತ್ಮದ ಸಂಗಾತಿಗಳಾಗಿ ತಗೊಂಡೋಗೋದಿದೆ. ಮುಖ್ಯವಾಗಿ ಆ ಮುದ್ದಾದ ಅಕ್ಷರಗಳ ಒಂದು ಅದರಿಂದ ದೂರ ಕನ್ನಡದ ಲಿಪಿ ಎಷ್ಟು ಅದ್ಭುತವಾಗಿರೋದು, ಬಹಳ ಸುಂದರವಾಗಿ ನಾವು ಬರೀಬಹುದು. ಅದು ಪ್ರಾದೇಶಿಕವಾಗಿ ಬೇಕಾಗ್ತದೆ. ಈ ಕಾವ್ಯ ಲೋಕನು ಅಂತದ ಬಹಳ ಶ್ರೀಮಂತವಾಗಿರುವಂತದ್ರಿ. ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೇ, ನೋಡ್ರಿ, ಭಾರತ ಸಿಂಧೂರು ರಶ್ಮಿ ಬರೆದ್ರು ನಮ್ಮ ಗೋಕಾಕ್ ಅವರು. ಕುವೆಂಪು ಅವರಂತೂ ರಾಮಾಯಣ ದರ್ಶನದೊಳಗೆ ನಿರ್ಲಕ್ಷಿತ ಪಾತ್ರಗಳಿಗೆ ಬಹಳ ಮಹತ್ವವನ್ನು ಕೊಟ್ಟರು. ಅಂದ್ರೆ ಎಂಥ ಒಂದು ಸ್ವತಂತ್ರತೆ ದಕ್ತದ ಒಂದು ಕಾವ್ಯ ಬರೆಯುವಂತವರಿಗೆ, ಮಹಾಕಾವ್ಯ ಬರೆಯುವಂತವರಿಗೆ. ಬೇಂದ್ರೆ ಅವರು ಹೇಳಿದ್ರು,
ನಾನು ಬಡವಿ ಆತ ಬಡವ ಅಲ್ಲವೇ ನಮ್ಮ ಬದುಕು. ಸತಿಪತಿಗಳೊಂದಾದ ಭಕ್ತಿ ಅನ್ನೋದನ್ನ ಎಷ್ಟು ಚಂದ ಕಟ್ಕೊಟ್ಟಾರ. ಅಂದ್ರೆ ಹೇಗೆ ಅದು ಈ ಕಾವ್ಯ ಅನ್ನೋದೇ ಬಹಳ ಒಂದು ಸೊಗಸಾಗಿರುವಂತಹದ್ದು. ತಾವು ಕಾವ್ಯಗಳನ್ನು ಓದಿರಿ. ಕಾವ್ಯ ಪ್ರಪಂಚ ಏನಿದೆಯಲ್ಲ ಕನ್ನಡ ಭಾಷೆಗೆ ಹೇಗೆ ಒಂದು ಹಿರಿದಾದ ಒಂದು ಕೊಡುಗೆಯನ್ನು ನೀಡಿದೆ. ಬೇರೆ ಭಾಷೆಗಳು ಹೇಗೆ ಬೆಳೆದು ಬಂದವು, ಅವು ತಮ್ಮ ಸಂಸ್ಕೃತಿಯನ್ನು ಎಷ್ಟರ ಮಟ್ಟಿಗೆ ಅಭಿವ್ಯಕ್ತ ಮಾಡ್ತವೆ ಅನ್ನೋದು ವಿಷಯ ಆಗಿರಲಿ, ಕನ್ನಡ ಮಾತ್ರ ಬಹಳ ಮೊದಲಿನಿಂದಲೂ ಕಾವ್ಯಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿರೋದು. ಬಹಳ ದೊಡ್ಡ ದೊಡ್ಡ ಕವಿಗಳು ನಮ್ಮ ಸಂಸ್ಕೃತಿಯನ್ನ ಅವರು ಗಟ್ಟಿಯಾಗಿ ತಮ್ಮ ಕಾವ್ಯದೊಳಗೆ ಹಿಡಿದಿಟ್ಟಿರುವವರು ಮತ್ತು ಅದು ನಮಗೆ ಬಾಳಿಗೆ ಬೆಳಕಾಗುವಂತಹ ರೀತಿಯೊಳಗೆ ನಮಗೆ ಕೊಟ್ಟಿರೋದು. ಕುವೆಂಪು ಅವರದು ಕೂಡ ಭರತ ಬಾಹುಬಲಿಯ ಒಂದು ಯುದ್ಧದ ಸನ್ನಿವೇಶ ಆಗಿರ್ಬೋದು, ಆಮೇಲೆ ಎಲ್ಲ ಬಿಟ್ಟು ಹೋಗುವಂತದ್ದು ಎಷ್ಟು ಚಂದ ಶಬ್ದಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ನೋಡ್ರಿ ಅವರು. ಪಂಪ, ರನ್ನ, ಎಲ್ರು ನಾವು ಅದೊಂದು ದೊಡ್ಡ ಪರಂಪರೆ ನಮಗಿದೆ, ದೊಡ್ಡ ಪರಂಪರೆ ಅದ. ಶರಣರು ಬಸವಣ್ಣನ ಆದಿಯಾಗಿ ಅಕ್ಕ ಮಹಾದೇವಿ ಆದಿಯಾಗಿ ಜನರಿಗೆ ತಿಳಿಯುವ ಹಾಗೆ ಜನರ ಬದುಕಿಗೆ ಅನುಕೂಲ ಆಗುವಂತಹ ರೀತಿಯೊಳಗೆ ಕಾವ್ಯವನ್ನ ನೀಡಿದ್ದಿದೆಯಲ್ಲ, ನಮಗಿರುವಂತಹ ಬಹಳ ದೊಡ್ಡ ಪರಂಪರೆ ಇದು. ಇವತ್ತಿಗೂ ಕೂಡ ಪ್ರತಿ ವರ್ಷ ಏನು ಕನ್ನಡದ ಪುಸ್ತಕಗಳ ಪ್ರಕಟ ಆಗ್ತಾವ, ಸಾಹಿತ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಬಹಳ ದೊಡ್ಡ ಪ್ರಮಾಣದೊಳಗೆ ಪ್ರಕಟ ಆಗೋದು ಕವನ ಸಂಕಲನಗಳೇ. ಹಾಗಾಗಿ ಇವತ್ತಿಗೂ ಕೂಡ ನಮ್ಮ ಅತ್ಯಂತ ಒಳಗಿನ ಭಾವನೆಗಳನ್ನ ಅಭಿವ್ಯಕ್ತ ಮಾಡಲಿಕ್ಕೆ ಕಾವ್ಯವೇ ನಮಗೆ ಸಹಾಯ ಮಾಡುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಗಟ್ಟಿಯಾದ ಅನುಭವವನ್ನ ನಾವು ಗಟ್ಟಿತನದಲ್ಲೇ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಬೇಕಾದಂಗ ಕಾವ್ಯವನ್ನ ಓದಿ ಅದನ್ನು ಮಹಾ ಕಾದಂಬರಿ ಕೂಡ ಬರೆಯುವಂತ ಸಾಧ್ಯತೆ ಇದೆ. ಅಷ್ಟು ಕನಕದಾಸರ ಒಂದು ಕೃತಿಗಳನ್ನು ಕುರಿತು ನಮ್ಮ ಬೇಂದ್ರೆಯವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅವ್ರ ಬಗ್ಗೆ ಬಹಳ ಅಪಾರ ಗೌರವ ಇಟ್ಟುಕೊಂಡಿದ್ರು. ಅದು ಮಹಾಕಾವ್ಯ ಬರ್ಲಿಕ್ಕೆ ಆಗ್ಲಿಲ್ಲ, ಮಹಾ ಒಂದು ಪುಸ್ತಕ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಏನೋ ಒಂದು ಕಾರಣಾಂತರಗಳಿಂದ ಇರಬಹುದು. ಆದ್ರೆ ಸಣ್ಣ ನಾಟಕ ಬರೆದ್ರು ಬೇಂದ್ರೆಯವರು. ಅಷ್ಟು ಕಾವ್ಯ ಪ್ರಪಂಚ ಅಷ್ಟು ದೊಡ್ಡದು. ಕಾಯಕವೇ ಕೈಲಾಸ ಅಂತ ಹೇಳಿ ಕಾಯಕ ಜೊತೆಗೆ ಈ ಒಂದು ಸಾಹಿತ್ಯ ಕಾಯಕವನ್ನು ಮಾಡಿದ್ರಲ್ಲ ವಚನಗಳ ರೂಪದೊಳಗ, ಹೇಗೆ ತಮ್ಮನ್ನ ಹಿಡಿದಿಟ್ಟಿದೆ, ಸೆರೆ ಹಿಡಿದಿದೆ? ವಚನಕಾರರು ಅಥವಾ ಶರಣರು ನನ್ನ ಬದುಕಿಗೆ, ವೈಯಕ್ತಿಕ ಬದುಕಿಗೆ, ನನ್ನ ವೃತ್ತಿ ಜೀವನಕ್ಕೆ, ನನ್ನ ಸಾಮಾಜಿಕ ಬದುಕಿಗೆ ಅವರಿಂದ ಸಿಕ್ಕಿರುವಂತಹ ಒಂದು ಶಕ್ತಿ, ಒಂದು ಪ್ರೇರಣೆ ಬಹಳ ದೊಡ್ಡದು. ಅಲ್ಲಮ ನನಗೆ ಹುಚ್ಚಿಡಿಸಿರುವಂತಹ ಕವಿ. ಅಷ್ಟೇ ಪ್ರಮಾಣದೊಳಗೆ ಅಕ್ಕನೂ ಹೌದು, ಬಸವಣ್ಣನೂ ಹೌದು, ಇತರೆ ವಚನಕಾರರೂ ಹೌದು. ಅತ್ಯಂತ ಸರಳ ಭಾಷೆಯೊಳಗೆ ಒಂದು ದೊಡ್ಡ ಸತ್ಯವನ್ನು ಹೇಳಿ ಬಿಡೋದಿದೆಯಲ್ಲ, ಜನಸಾಮಾನ್ಯರಿಗೂ ತಿಳಿಯುವ ಹಾಗೆ, ಇದು ಬಹಳ ದೊಡ್ಡ ಶಕ್ತಿ. ಮತ್ತು 800 ವರ್ಷಗಳ ಹಿಂದೆ, 900 ವರ್ಷಗಳ ಹಿಂದೆ ಅವರು ಮಾಡಿದಂತಹ ಈ ದೊಡ್ಡ ಪ್ರಯತ್ನ ಒಂದು ಸಮಾಜದ ನಿರ್ಮಾಣಕ್ಕಾಗಿ ಆಗ ಇದ್ದಂತಹ ತಾರತಮ್ಯಗಳನ್ನು ತೆಗೆದುಹಾಕಿ, ಅದು ಜಾತಿಯ ತಾರತಮ್ಯ, ಲಿಂಗ ತಾರತಮ್ಯ ಇವೆಲ್ಲವನ್ನೂ ತೊಡೆದು ಹಾಕಿ ಒಂದು ಆರೋಗ್ಯಪೂರ್ಣವಾದಂತಹ ಸಮಾಜವನ್ನ ಕಟ್ಟಿಕೊಳ್ಳಲಿಕ್ಕೆ, ಅದರೊಳಗೂ ಮುಖ್ಯವಾಗಿ ಶ್ರಮಗೌರವವನ್ನ ಅದು ನಿಜವಾಗಿಯೂ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅನ್ನೋ ರೀತಿಯೊಳಗೆ ಅವರೇನು ಕಟ್ಟಿಕೊಟ್ರು, ಇದು ಬಹಳ ದೊಡ್ಡ ಸಾಧನೆ, ಬಹಳ ದೊಡ್ಡ ಸಾಧನೆ. ಹಾಗಾಗಿಯೇ ನನಗೆ ಅಕ್ಕ, ಬಸವಣ್ಣ, ಅಲ್ಲಮ ಇವರೆಲ್ಲರೂ ಬಹಳ ಪ್ರೀತಿಯ ಪ್ರೇರಣೆಗಳು. ಗಾಢವಾದ ಪ್ರಭಾವವನ್ನು ಬೀರಿದ್ರಲ್ಲ ಸಮಾಜ ನಿರ್ಮಾಣಕ್ಕೆ, ಆಮೇಲೆ ಮಹಿಳೆಯರಿಗೆ ಒಂದು ಸಮಾನತೆಯನ್ನು ತಂದುಕೊಡೋ ನಿಟ್ಟಿನೊಳಗೆ, ಅದ್ರ ಒಟ್ಟಾರೆ ಸಾಂಸ್ಕೃತಿಕವಾದ ಸಮಾಜ ಹೆಂಗಿರ್ಬೇಕು ಅಂತ ಹೇಳಿ ಆ ಒಂದು ಕಾಲದೊಳಗೆ ಅವರು ಬಹಳ ಕಷ್ಟಪಟ್ಟರು. ಎಷ್ಟೋ ಜನ ವಿಫಲ ಕ್ರಾಂತಿ ಅಂತಾರೆ, ಆದ್ರೆ ಅದು ಸಫಲ ಕ್ರಾಂತಿ, ಸೋತು ಗೆದ್ದ ಕ್ರಾಂತಿ ಅಲ್ಲ, ವಿಫಲ ಅಲ್ವೇ ಅಲ್ಲ. ಅಲ್ರಿ, 900 ವರ್ಷ ನಂತರ ನಾವು ಆ ವಚನಗಳನ್ನು ಓದ್ತಾ ಇದ್ದೀವಿ, ಅದರಿಂದ ನಾವು ಶಕ್ತಿಯನ್ನು ಪಡಿತಾ ಇದ್ದೀವಿ ಅಂದ್ರೆ ಅದು ಹೆಂಗ್ ವಿಫಲ ಕ್ರಾಂತಿ? ಹೌದಾ? ಅವರು ತಮ್ಮ ಕಾಲದೊಳಗೆ ಏನೆಲ್ಲ ಸಾಧ್ಯ ಇತ್ತು ಅದನ್ನೆಲ್ಲವನ್ನೂ ಮಾಡಿದ್ರು. ಅವರು ಅಲ್ಲಿಂದ ಮುಂದಕ್ಕೆ ತಗೊಂಡೋಗೋ ಜವಾಬ್ದಾರಿ ನಮ್ಮದದ ಇವತ್ತು. ಅದು ವಿಫಲ ಕ್ರಾಂತಿ ಅಲ್ಲವೇ ಅಲ್ಲ. ಅದು ಎಂಥ ದೊಡ್ಡದು ಒಂದು ಕನಸು, ಸಮಾಜದ ಕನಸು. ಆಮೇಲೆ ಅದನ್ನ ನೀವು ಒಂದು ಭಾಷೆಯೊಳಗೆ ವ್ಯಕ್ತ ಮಾಡಬೇಕಾಗಿರುವಂತಹ ಒಂದು ಜವಾಬ್ದಾರಿ, ಅದನ್ನು ಅತ್ಯಂತ ಸರಳವಾಗಿ ಸಾಹಿತ್ಯಿಕವಾಗಿ ಕೊಡುವಂತಹದ್ದು ಒಂದು ಸಾಧನೆ. ಇದು ಎಲ್ಲವನ್ನೂ ಮೇಳೈಸಿಕೊಂಡಂತಹದ್ದು. ಇದು ವಿಫಲ ಕ್ರಾಂತಿ ಅಲ್ಲವೇ ಅಲ್ಲ, ಯಾವ ದೃಷ್ಟಿಯಿಂದಲೂ ವಿಫಲ ಕ್ರಾಂತಿ ಅಲ್ಲ. ಹೌದು, ಸಮಸ್ಯೆಗಳು ಉಳಿತಾವೆ, ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತವೆ, ಅದು ಚಲನಶೀಲ ಸಮಾಜದೊಳಗೆ ಆಗುವಂತಹ ಪ್ರಕ್ರಿಯೆಗಳು. ಅವರು ಎಲ್ಲಿ ತನಕ ತಂದಿಟ್ಟು ಬಿಟ್ಟಿದ್ದಾರೋ ಅಲ್ಲಿಂದ ಮುಂದಕ್ಕೆ ತಗೊಂಡು ಹೋಗೋದು ಇದು ನಮ್ಮ ಜವಾಬ್ದಾರಿ. ಅಂದ್ರೆ ನಾವೆಲ್ಲ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಅಂದ್ರೆ ಸಮಾನತೆಯ ಒಂದು ಕಲ್ಪನೆ ಅನ್ನೋದು ಬಹಳ ಬುದ್ಧ ಬಸವ ಅಂಬೇಡ್ಕರ್ ಅವರು, ಅದಕ್ಕೆ ನಾವು ಹೆಸರು ತಗೊಳ್ತೀವಿ. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಸಮಾನರು ಅನ್ನೋ ಒಂದು ಕಲ್ಪನೆಯನ್ನು ತಾವು ಕಟ್ಟಿಕೊಡ್ತಾ ಇದ್ದೀರಿ. ತಮಗೆ ಬಹಳ ಇಷ್ಟವಾದಂತಹ ಒಂದು ವಚನ ಅಕ್ಕ ಮಹಾದೇವಿಯ 3 ಸಾಲಿನ ವಚನ. ನಾನದು ಎಷ್ಟೋ ಸಲ ನನ್ನ ಪಾಡಿಗೆ ನಾನು ಹಾಡ್ಕೊಂಡು ಹೋಗ್ತಿರ್ತೀನಿ. ಬಹಳ ಧಾಟಿಬದ್ಧವಾಗಿ ರಾಗಬದ್ಧವಾಗಿ ಹಾಡ್ತೀನಿ ಅಂತಿಲ್ಲ, ಆದ್ರೆ ಅದು ಕೊಡುವಂತಹ ಏನು ಶಕ್ತಿ ಇದೆಯಲ್ಲ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕುಸುಮದ ಹಂಗೆ ಕೈಯ, ಕ್ಷಮೆದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ, ಲೋಕವೇ ತಾನಾದ ಬಳಿಕ
ಏಕಾಂತದ ಹಂಗೆ ಕೈಯ ಏಕಾಂತದ ಹಂಗೆ ಕೈಯ. ನೋಡ್ರಿ, ಅಲ್ಲಮ್ಮ ಪ್ರಭುನ ಜೊತೆಗೆ ಒಂದು ವಾದ ಮಾಡುವಂತ ಒಂದು ಮಟ್ಟಿಗೆ ಅಕ್ಕ ಬೆಳಿತಾಳೆ. ಅಂದ್ರೆ ಒಂದು ಆಧ್ಯಾತ್ಮ ಅನುಭವ ಅನ್ನೋದು ಎಷ್ಟು ಚಂದ ಆಕೆ ತಗೊಂಬಂದಾಳ ತಮ್ಮ ವಚನಗಳೊಳಗ. ನೋಡ್ರಿ, ಅದೇನು ಅಂದ್ರೆ ನೀವು ಸಮಾಜದೊಳಗೆ ಲೀನ್ ಆಗಿ ಹೋಗಿಬಿಡ್ಬೇಕು. ನಿಮ್ಮ ಅಹಂ ಅನ್ನೋದನ್ನ ಕರಗಿಸಿಕೊಂಡು ಏಕಾಂತದ ಹಂಗೆ ಕೈಯ ಲೋಕವೇ ತಾನಾದ ಬಳಿಕ. ಇದನ್ನೇ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಇದನ್ನೇ ಗಾಂಧಿ ಹೇಳ್ತಾರೆ, ಇದನ್ನೇ ಅಂಬೇಡ್ಕರ್ ಹೇಳ್ತಾರೆ. ನಾವು ನಾನು ಅನ್ನೋದನ್ನ ಕಳ್ಕೊಂಡ್ಬಿಟ್ಟು ಸಮಾಜವೇ ನಾವು ಸಮಾಜ, ಇದು ನಮ್ಮ ಸಮಾಜ ಅಂತ ಅನ್ನುವಂತಹದ್ದೊಂದು ಆ ಸಾಕ್ಷಾತ್ಕಾರ ನಮಗಾಗಿಬಿಟ್ರೆ ಅದು ಬಹಳ ದೊಡ್ಡ ಬೆಳಕು. ಬಹಳ ಸಂತೋಷ. ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೇ, ಕನಕದಾಸು ಕೂಡ ಸಮಾಜ ನಿರ್ಮಾಣಕ್ಕೆ ತನ್ನತನವನ್ನ ಕೊಡುಗೆ ನೀಡಿದಂತವರು ಮತ್ತು ಮೇಧಾವಿ ಕವಿ. ಅವರ ಒಂದು 4 ಕಾವ್ಯಗಳನ್ನು ಇಷ್ಟು ಅದ್ಭುತವಾಗಿವೆ. ಮತ್ತೆ ಅವರು ಹರಿಹರನಲ್ಲಿ ಒಂದು ಸಮಾನತೆಯನ್ನ ಕಾಣ್ತಾರೆ, ಭೇದ ಭಾವ ಮಾಡೋದಿಲ್ಲ ಅವರು. ಅಂತಹ ಒಂದು ಕನಕದಾಸರ ಬಗ್ಗೆ ತಮ್ಮ ವಿಚಾರ ಹೇಗೆ? ಅವರು ಸಮಾಜದೊಳಗೆ ಒಂದು ಸಾಹಿತ್ಯದ ಓಗನ್ನ ತಗೊಂಡ್ಕೊಂಡ್ ಬಂದ್ರು. ಆಶ್ಚರ್ಯ ನನಗದೇ. ನನಗೆ ಈ ನಮ್ಮ ಹಿಂದಿನ ಸಾಹಿತ್ಯದ ಚರಿತ್ರೆಯನ್ನು ನೋಡಿದಾಗ ಯಾವ ಜಾತಿಗಳನ್ನ, ಯಾವ ಕುಲಗಳನ್ನ, ಯಾವ ಸಮುದಾಯಗಳನ್ನ ಕೆಳಗಿನ ಸಮುದಾಯ ಕೀಳು ಜಾತಿಗಳು ಅಂತ ಅನ್ಕೊಂಡಿದೀವಿ, ಅಲ್ಲಿಂದನೇ ಎಂತ ಅದ್ಭುತ ಪ್ರತಿಭೆಗಳು ಹುಟ್ಟಿ ಬಂದಿದ್ವಲ್ಲಪ್ಪ, ಅದು ಹೆಂಗ್ ಸಾಧ್ಯ ಆಗಿತ್ತು ಅನ್ನೋದೇ ಇವತ್ತಿಗೂ ನನಗೊಂದು ದೊಡ್ಡ ವಿಸ್ಮಯ. ನಾವು ಇವತ್ತು ಕನಕನನ್ನ ಒಂದು ಸಮುದಾಯಕ್ಕೆ ಮಾತ್ರ ಮಿತಿಗೊಳಿಸಿ ಪ್ರಯತ್ನ ಮಾಡ್ತಾ ಇರೋದನ್ನ ನಾವು ನೋಡ್ತೀವಿ. ಆದ್ರೆ ಆ ಪ್ರತಿಭೆ ಎಂತದ್ದು, ಪ್ರಯತ್ನ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ನೋಡಿದಾಗ ಕುಲ ಎಂದು ಯಾಕೆ ಜಗಳಾಡುವಿರಿ ಅನ್ನೋದಿದೆಯಲ್ಲ, ಅವತ್ತೇ ಎಷ್ಟು ಸರಳವಾಗಿ, ಎಷ್ಟು ಸ್ಪಷ್ಟವಾಗಿ ಹೇಳಿಬಿಟ್ಟಿರೋದು. ನಮ್ಮ ಸಮಾಜದ ಇವತ್ತಿನ ಕಂಟಕಗಳು, ಇವತ್ತಿನ ಸಮಸ್ಯೆಗಳು, ಈ ಜಾತಿ ಸಮಸ್ಯೆ ಅನ್ನೋದಾಗಲಿ, ಈ ಕೋಮು ಸಮಸ್ಯೆ ಅನ್ನೋದಾಗಲಿ, ನಾವು ಸ್ವಲ್ಪ ವೈಚಾರಿಕವಾಗಿ ನೋಡಿದ್ದಾದರೆ, ಸ್ವಲ್ಪ ವಸ್ತುನಿಷ್ಠವಾಗಿ ಆಲೋಚನೆ ಮಾಡಿದ್ದಾದರೆ ಇದನ್ನು ದಾಟಿ ಹೋಗಿಬಿಡಬಹುದು. ನಾವು ಅಷ್ಟು ದೊಡ್ಡ ತತ್ವವನ್ನ ಅವತ್ತೇ ಕನಕ ನಮಗೆ ಕೊಟ್ಟಿದ್ದು. ಅವರ ಕೆಲವೊಂದಿಷ್ಟು ರಚನೆಗಳಿದೆ ಅಲ್ವಾ, ಮುಂಡಿಗೆಗಳು ಅವ್ರು ಎಷ್ಟು ಚಂದ ಬರ್ದಾರ. ಅಂದ್ರೆ ಹೇಗೆ ವಿಡಂಬನೆ ಮಾಡ್ತಾರ ಅವರು, ಸಮಾಜವನ್ನು ವಿಡಂಬನೆ ಮಾಡ್ತಾರ. ರಾಮಧಾನ್ಯ ಅನ್ನೋದನ್ನ ಹೆಂಗೆ ರಾಗಿಗೆ ಹೋಲಿಸ್ತಾರೆ. ಅಂದ್ರೆ ಶ್ರೇಷ್ಠತೆ ವ್ಯಸನದಿಂದ ನಾವು ಹೆಂಗೆ ದೂರ ಆಗ್ಬೇಕು. ಶ್ರೇಷ್ಠತೆ ವ್ಯಸನ ನಮ್ಮನ್ನಷ್ಟೇ ಹಾಳು ಮಾಡೋದಿಲ್ಲ, ಇಡೀ ಸಮಾಜಕ್ಕೆ ಒಂದು ವೈರಸ್ ಆಗಿ ಕಾಡ್ತದೆ. ಈಗ ಹೊಸ ಕೋವಿಡ್ ಪದ ಉಪಯೋಗ ಮಾಡಿದ ನಂತರ ಅಂದ್ರೆ ಅದು ಎಷ್ಟು ನೋಡ್ರಿ ಅಂತಹ ಮೇಧಾವಿ. ಅಂದ್ರೆ ಆ ದಾಸರೊಳಗೆ ಆ ಮೇಧಾವಿತನ ಅನ್ನೋದು ಬಹಳ ಅದ್ಭುತವಾಗಿತ್ತು. ಅಂತಹ ಒಬ್ಬ ಶ್ರೇಷ್ಠ ಸಾಹಿತಿ ಆಗಿದ್ದ ಹೇಗೆ ಅವರು? ಬಹಳ ವಿಸ್ಮಯಕಾರಿ ಪ್ರಶ್ನೆ ಇದು. ನಮಗಿನ್ನೂ ವಿವರಗಳು ಗೊತ್ತಾಗೋದಿಲ್ಲ. ಯಾವ ಕಾಲದ ಸಂದರ್ಭದೊಳಗೆ ಯಾವ ಹಿನ್ನೆಲೆಯಿಂದ ಬಂದಂತ ಇವರು, ಅವರಿಗೆ ಒಂದು ಜ್ಞಾನ, 10 ವಿಷಯಗಳ ಬಗ್ಗೆ ಜ್ಞಾನ ಹೇಗೆ ಸಿಕ್ತು, ಅಷ್ಟು ದೊಡ್ಡ ಶಬ್ದ ಭಂಡಾರ ಹೇಗೆ ಸಿಕ್ತು, ಮತ್ತು ಅದನ್ನು ಅವರು ಎಷ್ಟು ಅದ್ಭುತವಾಗಿ ಕಾವ್ಯಾತ್ಮಕವಾಗಿ ತಮ್ಮ ರಚನೆಗಳಲ್ಲಿ ಬಳಸಿದ್ರು. ಕನಕದಾಸ ಅನ್ನೋನು ಎಷ್ಟು ಎತ್ತರಕ್ಕೆ ಹೋಗ್ಬಿಡ್ತಾನಲ್ಲಪ್ಪ, ಇದೆಲ್ಲವೂ ಹೇಗೆ ಸಿಕ್ತು, ಹೇಗೆ ಅವನು ತನ್ನೊಳಗೆ ಅದನ್ನೆಲ್ಲವನ್ನು ಮೈಗೂಡಿಸಿಕೊಂಡ ಮತ್ತು ಅಷ್ಟು ಅದ್ಭುತವಾಗಿ ಸಶಕ್ತವಾಗಿ ಅದನ್ನು ತನ್ನ ಕಾವ್ಯಗಳೊಳಗೆ ಅದನ್ನ ಪ್ರಕಟಿಸಿದ, ನಮಗೆ ಕೊಟ್ಟ. ಇದು ದೊಡ್ಡ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಹೇಳಿದಾಗ ನಾನು ಹೋದರೆ ಹೋದೇನು. ಇದು ಎಷ್ಟು ದೊಡ್ಡ ಸತ್ಯ ಅಂದ್ರೆ, ನಾನು ಹೋದರೆ ಹೋದೇನು ಅಂದ್ರೆ, ನಾನು ಅನ್ನುವಂತ ಈ ಸಣ್ಣ ಚೌಕಟ್ಟನ್ನು ಮೀರಿ ನಾವು ಅಥವಾ ಇಡೀ ಸಮಾಜ, ಇಡೀ ಜಗತ್ತು ಅನ್ನುವಂತ ದೊಡ್ಡ ಸತ್ಯವನ್ನ ನಾನು ಕಂಡುಕೊಂಡ್ಬಿಟ್ರೆ ಆಮೇಲೆ ನಾನು ಹೋಗ್ತೀನಿ ಸ್ವರ್ಗಕ್ಕೆ. ಅದೇನು ದೊಡ್ಡ ವಿಶೇಷ ಅಲ್ಲವೇ ಅಲ್ಲ, ಅದು ತೀರಾ ಸಹಜ, ತೀರಾ ಸರಳ. ಇಷ್ಟೇ ನಾವು ಅನ್ನೋದಾದ್ರೆ ಇದೇ ಸ್ವರ್ಗ ಆಗುತ್ತೆ, ಇದೇ ಸ್ವರ್ಗ ಇಂತ ಕಲ್ಪನೆ. ಅಂದ್ರೆ ಅಹಂ ಅನ್ನೋದು ಇರಬಾರದು. ಆದ್ರೆ ಅಹಂ ಇದ್ದ ಕೋಪ, ಯಾರು ನಮಗೆ ಒಂದಿಷ್ಟು ಮದ ಇವೆಲ್ಲ ಬರ್ತದ, ಅದನ್ನ ಬಿಟ್ಟು ಹೋಗ್ಬೇಕು ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾರಲ್ಲ, ಉಳಿದ ಶಿಷ್ಯರಿಗೆ ಅರ್ಥನ ಆಗೋದಿಲ್ಲ. ಅಂತ ಮೇಧಾವಿತನ ಅವ್ರದ್ದು. ನಿಮ್ ಜೊತೆಗೆ ಅದು ಕನಕದಾಸರ ಕುರಿತು ಮಾತಾಡೋದು ಬಹಳ ಸಂತೋಷ ಆಯ್ತು. ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೇ, ಈಗ ನಾವು ಪರಿಸರ ಬಂದ್ರೆ ವಾಪಸ್ ನಮಗೆ ಪರಿಸರ ನಮಗೆ ಸಾಹಿತ್ಯಿಕವಾಗಿ ಬೆಳೀಲಿಕ್ಕೆ ನಿಮಗಂತೂ ಸಾಕಷ್ಟು ಅವಕಾಶ ಮಾಡಿಕೊಟ್ಟಿದೆ. ನೀವೇ ನಿಮ್ದು ಒಂದು ಒಳ್ಳೆ ತೋಟ ಮಾಡಿದ್ದೀರಿ. ಹೇಗೆ ಒಂದು ಕವನವನ್ನ ಪರಿಸರ ಹೇಗೆ ನಿಮಗೆ ಗಾಢವಾಗಿ ಪ್ರಭಾವ ಬೀರಿದೆ, ಅದು ಹೇಗೆ ನಿಮಗೆ ಶಬ್ದಗಳಲ್ಲಿ ಕಟ್ಟಿಕೊಟ್ಟಿದೆ ಹೇಳ್ಬೋದಾ ಒಂದು ಕವನದ ಮುಖಾಂತರ? ಹೌದು, ಧಾರವಾಡದಿಂದ 10 ಕಿಲೋಮೀಟರ್ ಸಮೀಪದೊಳಗೆ ನಾವು 28 ವರ್ಷಗಳ ಹಿಂದೆ 17 ಎಕರೆ ಜಮೀನು ಖರೀದಿ ಮಾಡಿದ್ವಿ. ಅದು ಸಂಪೂರ್ಣವಾಗಿ ಬೋಳಾಗಿತ್ತು, ಅಲ್ಲಿ ಒಂದೇ ಒಂದು ಮರನೂ ಇರಲಿಲ್ಲ. ನಂತರದ ವರ್ಷಗಳಲ್ಲಿ ನಾವು ಪ್ರತಿ ವರ್ಷ ಸಸಿಗಳನ್ನು ಹಚ್ತಾ ಇದ್ದೀವಿ, ಗಿಡಮರಗಳನ್ನು ಬೆಳೆಸ್ತಾ ಇದ್ದೀವಿ. ಇವತ್ತು ನಾವು ಬಹಳ ವಿಶ್ವಾಸದಿಂದ ಅದು ಕಾಡು ತೋಟ ಅಂತ ಹೇಳುವ ಹಾಗೆ ಬಹಳಷ್ಟು ವೈವಿಧ್ಯಮಯವಾದಂತಹ ಸಸ್ಯರಾಶಿಯನ್ನು ಹೊಂದಿಕೊಂಡು ಬೆಳೆದಿದ್ದದೆ. ಅದು ಬಹಳಷ್ಟು ಬೇರೆ ಬೇರೆ ತರದ ಪಾಠಗಳನ್ನು ಕಲಿಸ್ತಾ ಬಂದಿದ್ದದೆ. ವೈಯಕ್ತಿಕವಾಗಿ ನನಗೆ ಈ ಪ್ರಯತ್ನ ಅಂತ ಅನ್ನೋದು, ಈ ತೋಟ ಮಾಡೋ ಪ್ರಯತ್ನ ಏನಿದೆಯಲ್ಲ, ಮೊದಲನೇದಾಗಿ ಅದು ವೈವಿಧ್ಯವನ್ನ, ಬಹುತ್ವವನ್ನ ಕಲಿಸ್ತದೆ. ಒಂದೇ ಹಣ್ಣಿನ ಮರ ಶ್ರೇಷ್ಠ ಅಲ್ಲ, ಕಾಲಕಾಲಕ್ಕೆ ಋತುಗಳಿಗೆ ಅನುಸಾರವಾಗಿ ಎಲ್ಲಾ ತರದ ಹಣ್ಣುಗಳು ಬರ್ತಾ ಇರ್ತವೆ. ಅವು ಎಲ್ಲವೂ ಶ್ರೇಷ್ಠವೇ, ಅವುಗಳದೇ ಒಂದು ವಿಶಿಷ್ಟವಾದಂತಹ ರುಚಿ.
ಎರಡನೇದ್ದು ತಾಳ್ಮೆಯನ್ನ ಕಲಿಸ್ತದೆ. ಈಗ ಕೃಷಿ ಅಂತ ಅನ್ನೋದು ತಾಳ್ಮೆಯನ್ನು. ಇವತ್ತು ನಾನು ಹಚ್ಚಿ ನಾಳೆ ನನಗೆ ಹಣ್ಣು ಬೇಕು ಅಂತಂದ್ರೆ ಅದಾಗೋದಿಲ್ಲ. ಅದಕ್ಕೆ ಅದರದ್ದೇ ಆದಂತಹ ಒಂದು ಕಾಲಾವಧಿ ಬೇಕು. ಚಕ್ರ ಇರ್ತದೆ. ಹೌದಾ, ಅದು 4 ವರ್ಷದ ನಂತರ 5 ವರ್ಷದ ನಂತರ ಆಮೇಲೆ ಆಶ್ಚರ್ಯ ಆಗ್ತದೆ. ಹೌದಲ್ಲಪ್ಪ, ನಾನೊಂದು ಬರೀ ಒಂದು ಬೀಜ ನೆಟ್ಟಿದ್ದೆ, ಈ ಮರ ಇಷ್ಟು ದೊಡ್ಡದಾಗಿ ಬೆಳೆದು ಇಷ್ಟೊಂದು ಹಲಸಿನ ಹಣ್ಣುಗಳನ್ನು ಕೊಡ್ತಾ ಇದೆಯಲ್ಲಪ್ಪ, ಅದು ಆಶ್ಚರ್ಯ ಸಿಗ್ತದೆ. ಮೂರನೇದ್ದು, ನೀವೇನು ಪ್ರಯತ್ನಗಳನ್ನು ಮಾಡಬೇಕಾಗಿಲ್ಲ. ಸರಿಯಾದ ರೀತಿಯೊಳಗೆ ಸಸಿಗಳನ್ನು ಬೆಳೆಸಿಬಿಟ್ರೆ ಅಲ್ಲಿ ಸಿಗುವಂತಹ ಶುದ್ಧವಾದಂತಹ ಪರಿಸರ ಏನಿದೆಯಲ್ಲ, ಆ ಶುದ್ಧವಾದಂತಹ ಗಾಳಿ, ಪಕ್ಷಿಗಳಿಗೆ ಸಿಗುವಂತಹ ಆಶ್ರಯ, ಪಕ್ಷಿಗಳು, ಪ್ರಾಣಿಗಳು, ಸಣ್ಣ ಸಣ್ಣ ಜೀವಿಗಳು, ಕ್ರಿಮಿಕೀಟಗಳು ತಾರೆಯಾಗಿ ಅದು ಒಂದು ಸುಂದರವಾದಂತಹ ಪ್ರಕೃತಿ ಮತ್ತೆ ಸೃಷ್ಟಿಯಾಗುವಂತಹ ಸೋಜಿಗ ಇದೆಯಲ್ಲ, ಈ ಸೋಜಿಗ ನನಗೆ ನೋಡ್ಲಿಕ್ಕೆ ಸಿಕ್ಕಿದ್ದಾರೆ. ಇದು ನಾನು ಸದ್ಯಕ್ಕೆ ನಿಮ್ ಜೊತೆ ಹಂಚಿಕೊಳ್ಳೋದು. ಇದನ್ನು ಪದ್ಯ ಅಂತ ಕರಿಬಹುದು, ಗದ್ಯ ಅಂತ ಕರಿಬಹುದು, ಅಥವಾ ಗಪದ್ಯ ಅಂತ ಕರಿಬಹುದು. ನಾನು ಒಂದನ್ನು ಮಾತ್ರ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಸುಮನ ಸಂಗಮ ಕಾಡು ತೋಟ ಎಂಬ ಹಾಡು. ಮರ ಹಾಡುವುದಿಲ್ಲ, ಅದು ತನ್ನ ಪಾಡಿಗೆ ತಾನು ಎಲೆ, ರೆಂಬೆ, ಹೂವು, ಕಾಯಿ, ಹಣ್ಣು, ಬೀಜ ಮಾಡುತ್ತಾ ವರ್ಷ ಒಂದೇ ಜಾಗದಲ್ಲಿ ನಿಂತಿರುತ್ತದೆ. ಆದರೆ ಅದು ತನ್ನ ರೆಂಬೆ ಕೊಂಬೆಗಳಲ್ಲಿ 1000 ಹಕ್ಕಿಗಳಿಗೆ ಅನ್ನ, ಮನೆ ಎಲ್ಲ ಕೊಟ್ಟು ಕಾಪಾಡುತ್ತದೆ. ಈ ಹಕ್ಕಿಗಳು ಪ್ರತಿದಿನ ಬೆಳಿಗ್ಗೆ 100 ಸ್ವರದಲ್ಲಿ ಹಾಡುತ್ತವೆ. ಆಗ ಇಲ್ಲಿ ಬೇಂದ್ರೆ ಬರ್ತಾರೆ. ನಮ್ಮ ತೋಟದೊಳಗೆ ಒಂದು ಬೇಂದ್ರೆ ನೆರಳು ಅನ್ನುವಂಥದ್ದೇ ಒಂದು ಜಾಗ ಮಾಡಿಕೊಂಡಿದ್ದೇವೆ ನಾವು. ಆಗ ಗಿಡಗಂಟಿಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊಮ್ಮುತ್ತದೆ. ಗಿಡಗಂಟಿಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊಮ್ಮುತ್ತದೆ. ನಮ್ಮ ಸುಮನ ಸಂಗಮ ಕಾಡು ತೋಟದಲ್ಲಿಯೂ ಪ್ರತಿದಿನ ಈ ಮರ, ಹಕ್ಕಿ ಹಾಡುಗಳ ಕಾರ್ಯಕ್ರಮ ನಡೆಯುತ್ತಲೇ ಇರುತ್ತದೆ. ಯಾವುದೋ ಒಂದು ವಿಸ್ಮಯದ ಗಳಿಗೆಯಲ್ಲಿ ಇಡೀ ಕಾಡು ತೋಟವೇ ಒಲವಿನ ಹಾಡಾಗಿ ಬಿಡುತ್ತದೆ. ನಾವು ಮನುಜರು ಕೂಡ ಸುಮ್ಮನೆ ಒಂದು ಮೂಲೆಯಲ್ಲಿ ಕುಳಿತು ಅದರಲ್ಲಿ ಕರಗಿ ಹೋಗಿ ಅದನ್ನು ಆನಂದಿಸಬೇಕು ಅಷ್ಟೇ. ನೋಡ್ರಿ, ಅದ್ಭುತ. ನೋಡ್ರಿ ಎಷ್ಟು ಚಂದ ಕಟ್ಟಿಕೊಟ್ರಿ. ಅಂದ್ರೆ ನಿಮ್ಗೆ ನೋಡಿದ್ದನ್ನ ಅಷ್ಟು ಸರಳವಾಗಿ ಹೇಳಿದಿರಿ. ಅಂದ್ರೆ ಕಾಡೇ ಒಂದು ಹಾಡಾಗುತ್ತೆ. ಕಾಡು ಅದು ಬರೀ ನಾಡಲ್ಲ, ಅದು ಹಾಡು. ಅಂದ್ರೆ ಅಲ್ಲಿರುವಂತಹ ಪ್ರಕೃತಿಯ ಸೌಂದರ್ಯ ಏನಿದೆಯಲ್ಲ, ಸಾಕಷ್ಟು ಸಾವಿರಾರು ಸಂಖ್ಯೆಯೊಳಗಿರುವಂತಹ ಸಸಿಗಳು, ಮರಗಳು, ಅವು ತಮ್ಮ ಒಂದು ಸಂತೋಷವನ್ನ ಅವು ಹೇಳ್ತಾ ಇವೆ. ಅವುಗಳನ್ನ ಗಮನಿಸೋದು ನಾವು ಕಲಿಬೇಕು ಅನ್ನೋದು ಬಹಳ ಅದ್ಭುತವಾಗಿ. ಅಂದ್ರೆ ಒಂದು ಕಾವ್ಯ ಪ್ರಪಂಚನೇ ಹಂಗೆ ಒಂದು ಹೊಸ ಒಂದು ಲೋಕಕ್ಕೆ ನಮ್ಗೆ ಕರ್ಕೊಂಡು ಹೋಗ್ತದೆ. ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಬಹಳ ಇಲ್ಲಿ ತನಕ ವಿಸ್ತೃತವಾಗಿ ಮಾತಾಡಿದ್ವಿ. ವಿಶೇಷವಾಗಿ ಮಾತೃಭಾಷೆಯ ಶಿಕ್ಷಣದ ಬಗ್ಗೆ ನಾವು, ಯಾಕಂದ್ರೆ ಹೊಸ ಶಿಕ್ಷಣ ನೀತಿ ಒಳಗೆ ಅದು ಬರ್ತಾ ಇರೋದ್ರಿಂದ ಮಾತೃಭಾಷೆಯೊಳಗೆ ನಮ್ಮ ಮಕ್ಕಳನ್ನ ಕೊನಿಸಬೇಕು. ಇವತ್ತು ನಾವು ಎಷ್ಟೋ ಜನ ಮಕ್ಕಳು ಕರ್ನಾಟಕದಲ್ಲಿದ್ರು ಬೆಂಗಳೂರಿನಲ್ಲಿ ಕನ್ನಡ ಬಹಳ ಕಡಿಮೆ ಆಗಿದೆ, ಹೌದಿಲ್ರಿ? ಯಾಕಂದ್ರೆ ಅಲ್ಲಿ ಕನ್ನಡ ಶಿಕ್ಷಣಕ್ಕಿಂತ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಹೆಚ್ಚು ಬೆಲೆ ಇದೆ. ಆಂಗ್ಲ ಮಾಧ್ಯಮ ಇರ್ಲಿ, ಆದ್ರೆ ಮನೆಯಲ್ಲಾದ್ರೂ ಕನ್ನಡ ಬೇಕಲ್ಲ. ಕನ್ನಡ ಭಾಷೆ ಮತ್ತು ಅಲ್ಲಿ ಇರುವಂತಹ ಕೃತಿಗಳನ್ನು ಓದೋರು ಯಾರು? ಜಾಗತಿಕವಾಗಿ ಬಹಳ ಹೆಸರು ಪಡೆದಂತಹ ಒಂದು ನಮ್ದು ಭಾಷೆ, ಅದು ಉಳಿಬೇಕು, ಬೆಳಿಬೇಕು. ಅಂದ್ರೆ ಈ ತರ ಸಾಹಿತ್ಯ ಲೋಕ ಬೆಳಿಬೇಕು. ಹೊಸ ಒಂದು ಯುವ ಪೀಳಿಗೆಯವರಿಗೆ ಅದೇ ಕನ್ನಡ ಭಾಷೆಯೊಳಗೆ ತಮ್ಮ ಒಂದು ಪ್ರೀತಿಯನ್ನ ಇಟ್ಕೊಂಡಂತವ್ರಿಗೆ ತಾವೇನ್ ಕರೆ ನೀಡ್ತೀರಿ? ಉಪದೇಶ ನೀಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದ್ರೆ ಬಹಳ ಗಟ್ಟಿಯಾಗಿ ನನ್ನ ಅನುಭವದಿಂದಲೇ ನಾನು ಹೇಳಬಹುದಾದದ್ದೇನಂತಂದ್ರೆ, ನಮ್ಮ ತಾಯ್ನುಡಿಯೊಳಗೆ, ನಮ್ಮ ನೆಲದ ಭಾಷೆಯೊಳಗೆ ನಾವು ಗಟ್ಟಿಯಾದ್ರೆ ಶಾರೀರಿಕವಾಗಿ, ಬಹಳ ಮುಖ್ಯವಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಾವು ಆರೋಗ್ಯವಂತರಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ನೆಲದ ಭಾಷೆಯೊಳಗೆ ನಮ್ಮ ಬೇರುಗಳು ಗಟ್ಟಿಯಾಗಿದ್ರೆ ಬೇರೆ 4-6 ಭಾಷೆಗಳನ್ನು ಕಲಿತು ನಮ್ಮ ವ್ಯವಹಾರಗಳನ್ನು, ಅದು ಆರ್ಥಿಕ ವ್ಯವಹಾರವೋ ಸಾಮಾಜಿಕ ವ್ಯವಹಾರ ಎಲ್ಲವನ್ನೂ ಮಾಡಿಕೊಳ್ಳುವಲ್ಲಿ ನಾವು ಪ್ರಾವೀಣ್ಯತೆಯನ್ನು ಪಡೆದಿರ್ತೀವಿ. ಹಾಗಾಗಿ ಇವತ್ತು ಭಾಷೆ ಬೇರೆ, ಒಂದು ಭಾಷೆಯನ್ನ, ಭಾಷಾ ಮಾಧ್ಯಮ ಬೇರೆ, ಒಂದು ಭಾಷೆಯನ್ನು ಕಲಿಯೋದು ಬೇರೆ. ಇಂಗ್ಲಿಷ್ ಅನ್ನು ಒಂದು ಭಾಷೆಯಾಗಿ ಕಲಿಯೋದಕ್ಕೆ ವಿರೋಧ ಇರಬಾರದು. ಆದ್ರೆ ಭಾಷಾ ಮಾಧ್ಯಮವಾಗಿ ಬಂದಾಗ ಅದು ಬಹಳಷ್ಟು ಮಕ್ಕಳಿಗೆ ಸಮಸ್ಯೆ ಉಂಟು ಮಾಡುತ್ತದೆ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದಾದ್ರೆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಾವು ಪ್ರಾಶಸ್ತ್ಯ ನೀಡಬೇಕು. ಇಂಗ್ಲಿಷ್ ಅನ್ನು ಒಂದು ಭಾಷೆಯಾಗಿ ನಾವು ಕಲಿಸ್ತಾ ಹೋಗಬೇಕು. ಇದು ಇವತ್ತು ನಾವು ಮಾಡಿಕೊಳ್ಬೇಕಾಗಿರುವಂತಹ ಒಂದು ವ್ಯವಸ್ಥೆ. ಬಹಳ ಅದ್ಭುತವಾಗಿ ಮಾತಾಡಿದ್ರಿ. ಮುಖ್ಯವಾಗಿ ಇವತ್ತು ನೋಡ್ರಿ, ಸಾಹಿತ್ಯದ ಒಂದು ಚರ್ಚೆಯೊಳಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ರು. ಗಾಂಧೀಜಿ ಬಂದ್ರು, ಬುದ್ಧ ಬಸವ ಅಂಬೇಡ್ಕರ್ ಅವರು, ಶರಣರು ಬಂದ್ರು, ಕನಕದಾಸರು ಬಂದ್ರು. ಮುಖ್ಯವಾಗಿ ಪರಿಸರದ ಒಂದು ಪಾಠ ಕೂಡ ನಮಗೆ ತಿಳಿತು. ತಮ್ಮ ಒಂದು ಕವನ ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಅದ್ರ ಒಟ್ಟಾರೆಯಾಗಿ ಸಾಹಿತ್ಯ ಸೌರಭದೊಳಗೆ ಎಲ್ಲ ರೀತಿಯಿಂದಲೂ ಕೂಡ ಸಾಹಿತ್ಯ ಅನ್ನೋದು ಒಂದು ನಮ್ಮ ಒಂದು ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು. ಮನುಷ್ಯತ್ವ ಅಥವಾ ವ್ಯಕ್ತಿತ್ವ ಅಂತಂದ್ರೆ ಸಾಹಿತ್ಯಿಕವಾಗಿ ನಾವು ಎಲ್ಲವನ್ನೂ ನೋಡೋ ದೃಷ್ಟಿಯನ್ನ
ಇಟ್ಕೊಳ್ಬೇಕು. ಅಂದಾಗ ಮಾತ್ರ ಒಳ್ಳೇದಾಗ್ತದೆ. ತಾವು ಹೇಳಿದಂತ ವಿಚಾರಗಳು ನಮ್ಮ ಯುವ ಸಾಹಿತಿಗಳಿಗೆ ಮತ್ತೆ ಹೊಸದಾಗಿ ಬರಿಬೇಕು ಅಂತ ಅನ್ನೋರಿಗೆ ಒಂದು ಪ್ರೇರಣೆ ಆಗಿದೆ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೇ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಮಾತೃಭಾಷೆ, ಕನ್ನಡ ಸಾಹಿತ್ಯ ಹಾಗೂ ಪರಿಸರ ಸ್ನೇಹ ಈ ಕುರಿತು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್. ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ.